ಓಕೆ, ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಕಾಂಗ್ರೆಸ್ನಿಂದ ಐವನ್ ಡಿಸೋಜ್ ಅವರಿದ್ದಾರೆ, ಮಾಜಿ ವಿಧಾನ ಪರಿಷತ್ನ ಸದಸ್ಯರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಸುರ್ಬಿ ಹೋದಿಗೆರೆ ಅವರಿದ್ದಾರೆ, ವಕ್ತಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ಇಂದ ಅಶ್ವಿನ್ ಕುಮಾರ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಐವನ್ ಸರ್, ಈ ನಮ್ಮ ಅಕ್ಕಿ ಅಂದ್ರೆ ಏನು? ಎಸ್ ಸರ್, ನಮ್ಮ ಅಕ್ಕಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಜನತೆಗೆ ಕೊಡುವಂಥ ಅಕ್ಕಿ ಕರ್ನಾಟಕದ ಅಕ್ಕಿ. ಆದರೆ ಇವತ್ತು ಅದು ಪ್ರಶ್ನೆ ಅಲ್ಲ ಅರುಣ್. ಇವತ್ತು ಧರ್ಮವನ್ನು ರಾಜಕೀಯದಲ್ಲಿ ಬೆರೆಸಿ ಕೆಲವರಿಗೆ ಇನ್ವಿಟೇಷನು, ಕೆಲವರಿಗೆ ಇನ್ವಿಟೇಷನ್ ಇಲ್ಲ. ಈಗ ಎಚ್ ಡಿ ದೇವೇಗೌಡರಿಗೆ ಇನ್ವಿಟೇಷನ್ ಕೊಡ್ತಾರೆ, ಬಿಜೆಪಿ ಅವರು ಮೂರು ವಿಚಾರಗಳಿದೆ. ಮೂರು ವಿಚಾರಗಳಿದೆ. ಇನ್ವಿಟೇಷನ್ ಡೆಫಿನೆಟ್ಲಿ ಬರ್ತೀನಿ, ನನ್ನ ಹತ್ರ ಅದಕ್ಕೂ ಪ್ರಶ್ನೆ ಇದೆ. ಬಟ್ ನನಗೆ ನಮ್ಮ ಅಕ್ಕಿ ಅನ್ನೋದೇನು ಅಂತ ಹೇಳಿ, ನಮ್ಮ ಅಕ್ಕಿ ತಗೊಂಡು ಹೋಗ್ಬಿಟ್ಟು ಮಂತ್ರಾಕ್ಷತೆಗೆ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದು ಏನದು ನಮ್ಮ ಅಕ್ಕಿ ಅಂದ್ರೆ? ಅಕ್ಕಿ ಅಂದ್ರೆ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನು ಎಷ್ಟು ಕೆಜಿ ಬಳಕೆ ಮಾಡ್ತಾರೆ ಅಂತ. ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಬಡವರಿಗೆ ಕೊಟ್ಟಿರ್ತ ಅಕ್ಕಿಯನ್ನು ಕೊಂಡೋಗಿ ಕೊಡ್ತಾರೆ ಹೊರತು ಇವರು ಸ್ವಂತ ಅಕ್ಕಿಯನ್ನು ಖರೀದಿ ಮಾಡಿ ಕೊಡೋದಿಲ್ಲ ಅಂತ ನಮ್ಮ ಆಕ್ಷೇಪ. ಎಷ್ಟು ಕೆಜಿ ನಿಮ್ಗೆ ತಿಳಿಸ್ಲಿಕ್ಕೆ ಹೇಳ್ತಕ್ಕಂಥದ್ದು, ಬಡವರಿಗೆ ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನು ನೀವು ಮಾಡಬೇಡಿ, ಅದನ್ನು ನೀವು ಖರೀದಿ ಮಾಡಿಕೊಂಡೋಗಿ ಕೊಡಿ ಅಲ್ವಾ ಅಂತ ಹೇಳುವಂತದ್ದು ನಮ್ಮ ಪ್ರಶ್ನೆ ಇದೆ. ಬಿಜೆಪಿ ಅವರ ಮೇಲೆ ಸವಾರಿ ಮಾಡ್ತಕ್ಕಂಥದ್ದು. ಬಡವರಿಗೆ ಕೊಟ್ಟಿರ್ತಕ್ಕಂಥ ಅಕ್ಕಿಯಲ್ಲಿ ಯಾಕೆ ರಾಜಕಾರಣ ಮಾಡ್ತೀರಿ? ಐವನ್ ಸರ್, ಎಷ್ಟು ಕೆಜಿಯನ್ನ ಕೊಡ್ತಾ ಇದ್ದೀರಿ ಇವಾಗ? ಎಸ್, ಎಷ್ಟು ಕೆಜಿ? ನಾವು 5 ಕೆಜಿ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ಕರ್ನಾಟಕ ಸರ್ಕಾರದ ಕೊಡ್ತೇವೆ. 5 ಕೆಜಿ ಅಕ್ಕಿಯನ್ನು ಸೆಂಟ್ರಲ್ ಗವರ್ಮೆಂಟ್ನ ಆಕ್ಟ್ ಪ್ರಕಾರ, ಅನ್ನಭಾಗ್ಯ ಯೋಜನೆ ಅಥವಾ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಕೊಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಜನರ ತೆರಿಗೆ ಅಕ್ಕಿ ಕೊಡುವಂತದ್ದು. ಅದು 5 ಕೆಜಿ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅಂತ ಡಿಸ್ಟಿಂಕ್ಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ದೂರ ಇದ್ರೆ ಸಮಸ್ಯೆ ಇದೆ. ಐವನ್ ಸರ್, ನನ್ ಕೇಳೋದು, ಜನರಿಗೆ ಎಷ್ಟು ಕೆಜಿ ಮುಟ್ತಾ ಇದೆ ಅಂತ? 5 ಕೆಜಿ ಕೇಂದ್ರ ಕೊಡುತ್ತೆ, 5 ಕೆಜಿ ನೀವು ಕೊಡ್ತಾ ಇದ್ದೀರಾ ಅಂತ ಇರೋದು. ನಿಜವಾಗೂ ಎಷ್ಟು ಕೆಜಿ ಮುಟ್ತಾ ಇದೆ ಜನರಿಗೆ? ನಿಮ್ಗೆ ಅರುಣ್, ನಿಮ್ಗೆ ವಾಸ್ತವಿಕತೆ ಏನು ಅಂತ ಗೊತ್ತಿದೆ. 3 ಕೆಜಿ ರಾಜ್ಯ ಸರ್ಕಾರ ನನಗೆ ಗೊತ್ತಿರೋ ವಾಸ್ತವಿಕತೆ 3 ಕೆಜಿ ಅಕ್ಕಿ ಕೊಡ್ತಾರೆ, 2 ಕೆಜಿ ಅವ್ರಿಗೆ ಬೇಕಾಗಿರೋ ಜೋಳನೋ ಅಥವಾ ಬೇಕಾಗಿರುವಂತ ರಾಗಿನೋ 2 ಕೊಡ್ತಾರೆ. ಈ 3 ಕೆಜಿ ಅಕ್ಕಿಯಲ್ಲಿ ಮಂತ್ರಾಕ್ಷತೆನ ಯಾರು ಮಾಡಕ್ಕಾಗುತ್ತೆ? ನನ್ನ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ 5 ಕೆಜಿ ಅಕ್ಕಿಯನ್ನ ನೇರವಾಗಿ ಕೊಡ್ತೇವೆ, ಗೋಧಿ ಕೊಡೋದಿಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ. 5 ಕೆಜಿ ಅಕ್ಕಿಯನ್ನ ಕೊಡ್ಲಿಕ್ಕೂ ಬಡವರಿಗೆ ಇವತ್ತು ಬಿಜೆಪಿ ಅವರು ಕಂಟಕವನ್ನು ತಂದ್ರು. ಆ ಅಕ್ಕಿಯನ್ನು ಕೊಡುವುದಕ್ಕೂ ವಿರೋಧ ಮಾಡಿದ್ರು. ರಾಮನ ಹೆಸರಿನಲ್ಲಿ ಇವತ್ತು ಏನು ಮಂತ್ರಾಕ್ಷಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವರಿಗೂ ಬಡವರಿಗೆ ಕೊಡುವಂತ ಅಕ್ಕಿ ಕೊಡ್ಲಿಕ್ಕೂ ಬಿಡ್ಲಿಲ್ಲ ಇವರು. ಅದಕ್ಕೂ ಕೂಡ ಇವರು ಮಂತ್ರಾಕ್ಷರಿ ಮಾಡುವುದರ ಮೂಲಕ ಐವನ್ ಸರ್, ಈಗ ಇದು ಅನ್ನಭಾಗ್ಯದ ಅಕ್ಕಿ ಅಂತ ಹೆಂಗೆ ಪ್ರೂವ್ ಮಾಡಿದ್ರಿ? ನಾವು ಈಗ ಕೊಂಡೋಗುವಂಥದ್ದು ಅದೇ. ನಮ್ಮ ಕಾರ್ಯಕರ್ತರು ಇದ್ದಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ಮನೆಗೆ ಹೋದಾಗ ಅಕ್ಕಿ ಅಂತ ಹೇಳುದೇ ನಮ್ಮ ಗಮನದಲ್ಲಿ ಇದೆ. ಮಾರ್ಕೆಟ್ ಅಲ್ಲೂ ಅಕ್ಕಿ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಆ ಅಕ್ಕಿ ಸಿಗೋದಿಲ್ಲ ತಾನೆ. ನಾವು ಬೇರೆ ರಾಜ್ಯಗಳಿಂದ ತರಿಸಿಕೊಡುವಂತಹದ್ದು. ನಮ್ಮ ರೈತರು ಬೆಳೆಸಿದಂತ ಅಕ್ಕಿಯನ್ನು ಇವರು ಕೊಡ್ಲಿ ಯಾಕೆ ಕೊಡೋದಿಲ್ಲ? ಏನು ಅಂದ್ರೆ ರೈತರು ಬೆಳೆದಿರುವಂತ ಅಕ್ಕಿಯನ್ನ ರಾಜಕಾರಣ ಮಾಡುವಂತದ್ದು, ಬಡವರ ಅಕ್ಕಿಯಿಂದ ರಾಜಕಾರಣ ಮಾಡುವಂತದ್ದು ಬೇಡ ಅಂತ ನಾನು ಹೇಳುವ. ರಾಜಕೀಯ ಯಾವುದು ಅಂತ ಹೇಳ್ತೀನಿ. ರೈತರು ಬೆಳೆದಿರುವಂತ ಅಕ್ಕಿಯನ್ನ ಖರೀದಿ ಮಾಡೋದು ಜನ ಕಟ್ಟಿರುವಂತ ತೆರಿಗೆ ದುಡ್ಡಲ್ಲಿ. ಯಾವ ನಾಯಕರು ಅವರ ಮನೆ ದುಡ್ಡಿಂದ ಯಾವುದು ಖರೀದಿ ಮಾಡೋದಿಲ್ಲ. ಆ ದುಡ್ಡನ್ನ ನಮ್ಮ ಅಕ್ಕಿ ಅಂತ ಹೇಳ್ಕೊಳ್ಳೋದು ರಾಜಕೀಯ ಅಲ್ವೇ? ರಾಜ್ಯ ಸರ್ಕಾರ ಕೊಡುವಂತ ಅಕ್ಕಿ ನಮ್ಮ ಅಕ್ಕಿನೇ ಹೇಳೋದು. ರಾಜ್ಯ ಸರ್ಕಾರ ಏನ್ ಹೇಳ್ಬೇಕು ಅಂದ್ರೆ ಅದು ನಮ್ಮ ಅಕ್ಕಿ ನಾವು ಕೊಡುವಂತದ್ದು ಅಂತ ಹೇಳ್ಬೇಕು. ಬೇರೆಯವರು ಕೊಟ್ಟದ್ದು ಅಂತ ಹೇಳ್ಬೇಕಾಗತ್ತಾ? ಇವತ್ತು ಆಂಧ್ರದವರು ಕೊಟ್ಟದ್ದು ಅಥವಾ ತಮಿಳುನಾಡು ಕೊಟ್ಟದ್ದು ಅಂತ ಹೇಳಲಿಕ್ಕಾಗತ್ತಾ? ನಮ್ಮ ಸರ್ಕಾರನೇ ಕೊಟ್ಟದ್ದು ಅಂತ ಹೇಳ್ಬೇಕು. ಸರ್ಕಾರ ಕೊಟ್ಟಿದೆ ಅಂತ ಹೇಳೋದು ಬೇರೆ, ನಮ್ಮ ಅಕ್ಕಿ ಅನ್ನೋದು ಬೇರೆ, ವ್ಯತ್ಯಾಸ ಆಗಿದೆ. ಫೈನ್. ಎಸ್, ಸುರಭಿ ಅವರೇ, ನೀವು ರಾಜಕೀಯವನ್ನ ಮಾಡ್ತಾ ಇದ್ದೀರಾ ಅಕ್ಕಿ ವಿಚಾರದಲ್ಲಿ ಅನ್ನೋದು ಕಾಂಗ್ರೆಸ್ನ ಬಹುದೊಡ್ಡ ಆರೋಪ. ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಇದು ಒಂದು
ರಾಮನ ಪ್ರಾಣ ಪ್ರತಿಷ್ಠಾನ ಆಗ್ತಿರೋದು, ಈ ರಾಮ ಮಂದಿರ ಸ್ಥಾಪನೆ ಆಗ್ತಿರೋದು ಒಂದು ದೊಡ್ಡ ಸೆಲೆಬ್ರೇಟರಿ ವಿಷಯ. ನಮ್ಮದು ನಿಮ್ಮದು, ನಮ್ಮ ರಾಮ ನಿಮ್ಮ ರಾಮ, ನಮ್ಮ ಅಕ್ಕಿ ನಿಮ್ಮ ಅಕ್ಕಿ, ಈ ಜಗಳಕ್ಕೆ ನಾವು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಇದು ಕಾಂಗ್ರೆಸ್ಸಿನ ಪೆಟಿ ಪಾಲಿಟಿಕ್ಸ್ ಅಂತ ನಮಗೆ ಅದು ಕಾಣಿಸ್ಬರ್ತಾ ಇದೆ. ಅವ್ರು ಯಾವ ಥರ ಅಕ್ಯುಸೇಷನ್ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಅಕ್ಕಿಯಲ್ಲಿ ನಾವು ನಿಮ್ಮ ಮಂತ್ರಾಕ್ಷತೆ ಮಾಡ್ತಾ ಇದ್ದೀರಾ. ಇದು ಎಂಥದ್ದು? ನೀವು ಈ ಮಂತ್ರಾಕ್ಷತೆನೇ ನಮ್ಮ ಮಂತ್ರಾಕ್ಷತೆ ಅಂತ ಅನ್ಕೊಂಡು ಕೊಡಿ ಎಲ್ಲಾರ್ಗು. ಜನರು ಖುಷಿಯಾಗಿ ತಗೋತಾ ಇದ್ದಾರೆ. ಜನರು ಈ ಒಂದು ಸೆಲೆಬ್ರೇಟರಿ ಅಟ್ಮಾಸ್ಫಿಯರ್ ಅಲ್ಲಿ ರಾಮನನ್ನ ಅಯೋಧ್ಯೆಗೆ ಕರ್ಕೊಂಡು ಬರೋದಕ್ಕೆ ಕಾಯ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಕಾಂಗ್ರೆಸ್ ಬರೀ ಮಾಡ್ತಾ ಇರೋದೇ ಈ ತರ ಪೆಟಿ ಪಾಲಿಟಿಕ್ಸ್. ಆಮೇಲೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ರಾಮನನ್ನೇ ನಮ್ಮ ರಾಮ ನಿಮ್ಮ ರಾಮ ಅಂತ ಯಾರು ಜಗಳ ಆಡೋದಿಲ್ಲ. ಥೈಲ್ಯಾಂಡ್ ಇಂದ ಇಂಡೋನೇಷ್ಯಾ ಕಡೆಯಿಂದ ಎಲ್ಲಾ ಕಡೆನಲ್ಲೂ ರಾಮ ಇರೋದು. ಪ್ರಭು ರಾಮನ್ನೇ ನಾವು ನಮ್ದು ನಿಮ್ದು ಅನ್ಕೊಳ್ಳಲ್ಲ. ಇನ್ನು ಅಕ್ಕಿಗೆ ನೀವು ಇಷ್ಟು ಗಲಾಟೆ ಮಾಡ್ತಾ ಇದ್ದೀರಲ್ಲ. ಆಮೇಲೆ ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಿಮ್ಗೆ ಹೆಂಗ್ ಗೊತ್ತು ಅನ್ನಭಾಗ್ಯದ ಅಕ್ಕಿನೇ ಹೋಗ್ತಾ ಇದೆ ಅನ್ನೋದು ಅಂತ. ನಿಮಗೇನಾದ್ರೂ ನಿಮ್ಮ ಕಾರ್ಯಕರ್ತರು ಹಂಚ್ತಾ ಇದ್ದಾರೆ ಅನ್ನಭಾಗ್ಯದ? ಸರ್ಕಾರದ್ದಲ್ವಾ ಇದು? ಅದು ಹೇಗೆ ಲೀಕೇಜ್ ಆಗ್ತಾ ಇದೆ? ಅದು ನಿಮಗೆ ಸರ್ಕಾರಕ್ಕೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಕೊಡಬೇಕು. ನೀವು ಯೋಚನೆ ಮಾಡಬೇಕು, ಬಡವ್ರಿಗೆ ಹೋಗ್ಬೇಕಾಗಿರೋ ಅಕ್ಕಿ ಬೇರೆ ಎಲ್ಲೋ ಹೋಗ್ತಾ ಇದೆ ಅಂದ್ರೆ ಅದು ನಿಮ್ಮ ಸರ್ಕಾರದ ಒಂದು ಫೇಲ್ಯೂರ್. ಅದು ದಯವಿಟ್ಟು ನೀವು ನಿಮ್ಮ ಮಾತನ್ನು ಒಂದ್ ಸ್ವಲ್ಪ ವೇಯ್ ಮಾಡಿ ಯೋಚನೆ ಮಾಡಿ. ಇವಾಗ ನಮ್ಮ ರಾಮ ಮಂದಿರದಲ್ಲಿ ಇನ್ವಿಟೇಷನ್ಗೆ ನೀವು ಬರ್ತೀನಿ ಅಂತ ಹೇಳಿದ್ದೀರಾ. ಇನ್ವಿಟೇಷನ್ ವಿಚಾರಕ್ಕೆ ಬರ್ತೀರಾ. ನನಗನ್ಸುತ್ತೆ ಒಂದು ರಾಮ ಭಕ್ತರ 31 ವರ್ಷದ ಕೇಸನ್ನ ಓಪನ್ ಮಾಡೋದ್ರಿಂದ ಈ ರಾಮ ಜನ್ಮಭೂಮಿನಲ್ಲಿ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ ಎಲ್ಲಾ ದೇವಸ್ಥಾನಗಳಲ್ಲಿ, ಎಲ್ಲಾ ಮನೆಗೆ ಹೋಗಿ ಅನ್ನೋದ್ರವರೆಗೂ ರಾಜಕೀಯ ಮಾಡ್ತಾ ಇರೋದು ರಾಮನ ಹೆಸರಲ್ಲಿ, ರಾಮನ ವಿಷಯದಲ್ಲಿ. ಅದು ಕಾಂಗ್ರೆಸ್. ಸುರಭಿ ಅವರು ಈಗ ಫೈನಲ್ ಅವರು ಅನ್ನಭಾಗ್ಯದ ಅಕ್ಕಿಯನ್ನ ಬಳಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇರೋದು. ಓಕೆ, ಒಂದ್ ನಿಮಿಷ. ಅದು ದೊಡ್ಡ ಆರೋಪ. ಆರೋಪ ಮಾಡೋದಕ್ಕೆ ಅವ್ರಿಗೆ ಏನ್ ಪ್ರೂಫ್ ಇದೆ? ಓಕೆ ಫೈನ್. ಹಾಗಿದ್ರೆ ಬಿಜೆಪಿ ಆದ್ರೂ ಹೇಳ್ಬೇಕಲ್ಲ ನಾವು ಯಾವ ಅಕ್ಕಿಯನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇದು ಮೊದಲನೇದಾಗಿ ನೀವೇ ಇದನ್ನ ಹೇಳಿದ್ರಿ ಇಂಟ್ರೊಡಕ್ಷನ್ ಅಲ್ಲಿ. ಇದು ಒಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ ಪ್ರಕಾರವಾಗಿ ನಡೀತಿರೋದು. ಇರೋ ಸಂಸ್ಥೆಗಳೆಲ್ಲಾರು ಅಂದ್ರೆ ಸಂಘವಾಗ್ಲಿ ಅಥವಾ ಬಿಜೆಪಿ ಆಗ್ಲಿ, ಇವರೆಲ್ಲರೂ ಈ ಆಕ್ಟಿವಿಟೀಸ್ ಮಾಡ್ತಿರೋದು ಅಕ್ರಾಸ್ ದ ಕಂಟ್ರಿ. ಅದು ಅವರ ಸ್ವಂತ ಕೆಪಾಸಿಟಿನಲ್ಲಿ, ನಮ್ಮ ಸ್ವಂತ ಕೆಪಾಸಿಟಿನಲ್ಲಿ. ನಾವು ಯಾಕೆ ಅದಕ್ಕೆ ಬಿಜೆಪಿ ಇಸ್ ನಾಟ್ ಲಯಬಲ್ ಟು ಗಿವ್ ಯು ದಟ್ ಆನ್ಸರ್? ಯಾಕೆ ಅಂತಂದ್ರೆ ಬಿಜೆಪಿ ಅದನ್ನ ಟೇಕ್ ಓವರ್ ಮಾಡ್ಕೊಳ್ತಾ ಇದೆ. ಬಿಜೆಪಿ ನಾಯಕರು ಹೋಗಿ ಮನೆ ಮನೆಗೆ ತಲುಪಿಸ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ಈಗ ಅವ್ರ ಅನ್ನಭಾಗ್ಯದ ಅಕ್ಕಿ ಅಂತ ಆರೋಪ ಮಾಡಿದ್ದಾರೆ. ಜನಕ್ಕಾದ್ರೂ ಗೊತ್ತಾಗಬೇಕಲ್ಲ ಯಾವ ಅಕ್ಕಿಯನ್ನ ಮಂತ್ರಾಕ್ಷತೆ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಕೇಳೋದು ತಪ್ಪಿಲ್ಲ. ಆದ್ರೆ ಯಾರು ಆರೋಪ ಮಾಡ್ತಿದಾರೋ ಅವರು ಅವರ ಪ್ರೂಫ್ ಅನ್ನು ಫಸ್ಟ್ ಇಡ್ಲಿ. ಅದಾದ ನಂತರ ನಮ್ಮ ಪಾರ್ಟಿ ಪ್ರಕಾರವಾಗಿ ನಾವು ಮಾಡ್ತೀವಿ. ಅದು ಆರೋಪ ಮಾಡ್ತಿರೋರು ತಲೆ ಮೇಲಿರೋದು ಪ್ರೂಫ್ ಇಡೋದಕ್ಕೆ. ಇವ್ರು ಎಲ್ಲಿಂದ ಆರೋಪ ಮಾಡ್ತಾ ಇದ್ರೆ ಹೇಗದ್ ಸಾಧ್ಯ? ಒಂದ್ ಬಾರಿ ಯೋಚನೆ ಮಾಡಿ. ಅನ್ನಭಾಗ್ಯಕ್ಕೆ ಇರುವಂತಹ ಅಕ್ಕಿ ಅದು ಸಿಸ್ಟಮ್ ಪ್ರಕಾರವಾಗಿ ಎಲ್ಲಿಂದ ವೇರ್ ಹೌಸ್ ಇಂದ ಎಲ್ಲಿಗೆ ಹೋಗ್ಬೇಕು, PDS ಪ್ರಕಾರವಾಗಿ ಹೋಗ್ಬೇಕಾದಾಗ ಹೇಗೆ ಸಾಧ್ಯ? ಇದು ದೊಡ್ಡ ಆರೋಪ. ನಿಮ್ಮ ಸಿಸ್ಟಮ್ ಅಲ್ಲಿ ಫೇಲ್ಯೂರ್ ಇದೆ, ಲೀಕೇಜ್ ಆಗಿದೆ. ಅಶ್ವಿನ್ ಯುವರ್ ಟರ್ನ್. ಅಕ್ಕಿಯ ವಿಚಾರ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ದೊಡ್ಡ ಆಲಹಳ್ಳಿಯಲ್ಲಿ ಬೆಳೆದಿರುವಂತಹ ಅಕ್ಕಿನ ಅಂತೇಳಿ. ದೊಡ್ಡ ಆಲಹಳ್ಳಿನೇ ಬೆಳಿಬೇಕಾಗಿದೆಯಾ ಅಕ್ಕಿನ? ಸರ್, ಈಗ ದಿನಕ್ಕೊಂದೊಂದು ಏನಾದರೂ ಒಂದು ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನ ತಗೊಂಡು ಬಂದು ಕಾಂಗ್ರೆಸ್ ಅವರು ಚರ್ಚೆಗೆ ಇಡಲಿಕ್ಕೆ ಬರ್ತಾ ಇದ್ದಾರೆ. ಮಾನ್ಯ ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಕರೆಕ್ಟಾಗಿ ಹೇಳಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಇರೋವಂಥವ್ರು ಶ್ರೀರಾಮನ ಭಕ್ತರೇ ಇದ್ದಾರೆ, ನಾವೇನು ಹಾಗೆಲ್ಲ ಮಾಡೋದು. ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಸಮಸ್ಯೆ ಇರೋದು ಕಾಂಗ್ರೆಸ್ ಅಲ್ಲಿ, ಕಾಂಗ್ರೆಸ್ನ ಜನಪ್ರತಿನಿಧಿಗಳಲ್ಲಿ. ಪಕ್ಷ ಮುಸಲ್ಮಾನ ಬಾಂಧವರುಗಳನ್ನು ಒಂದು ಸೆಕ್ಯುಲರ್ ರೀತಿನೇ ಈ ಒಂದು ವಿಚಾರದಲ್ಲಿ ಇವತ್ತು ಕನ್ಸಿಡರೇಷನ್ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಜನಪ್ರತಿನಿಧಿಗಳು, ಆ ಜನರನ್ನು ಆಳುವಂಥ ಜನಪ್ರತಿನಿಧಿಗಳು ಈ ಕಮ್ಯುನಲ್ನ ತಗೊಂಡು ಬಂದು ಇಡ್ತಿದ್ದಾರೆ. ಅಕ್ಕಿ ವಿಚಾರ ವಾರದಿಂದ ಶ್ರೀರಾಮನ ಗಲಾಟೆ ವಿಚಾರದಲ್ಲಿ ಆಗಿದಂಥ 30 ವರ್ಷಗಳಿಂದ ಇದ್ದಂಥ ಅಪರಾಧಿ ಅಂದರು. ಏನು ಗೊತ್ತಿಲ್ಲ ಅಪರಾಧಿ ಅಂದರು. 2 ವರ್ಷಗಳಿಂದ ಆದಂಥ KG ಹಳ್ಳಿ DJ ಹಳ್ಳಿ ಆ ಒಂದು ಇನ್ಸಿಡೆಂಟ್ ತಗೊಂಡಾಗ ಅಮಾಯಕರು ಅಂತ ಅಂದರು. ಅಂದರೆ ಪ್ರತಿಯೊಂದು ವಿಚಾರಗಳಲ್ಲೂ ವಿವಾದಾತ್ಮಕವಾದಂಥ ಒಂದು ಏನು ಹೇಳ್ತೀವಿ ಆ ಟಾಪಿಕ್ಗಳನ್ನ ಇವರು ಪಿಕ್ ಅಂಡ್ ಚೂಸ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅವರು ಎಲ್ಲೋ ಒಂದು ಕಡೆ ಆತುರವಾಗಿದ್ದಾರೆ. ಸ್ವಲ್ಪ ಪೇಷನ್ಸ್ ಆಗಿ ಕಾದು ಅವ್ರಿಗೂ ಒಂದು ಚಾನ್ಸ್ ಬರುತ್ತೆ ಅನ್ನೋದಕ್ಕೆ. ನನ್ನ ಪ್ರಶ್ನೆ ಅದಿರಲಿಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರೆ ದೊಡ್ಡ ಆಲಹಳ್ಳಿಯಲ್ಲಿ ಬೆಳೆದಿರುವಂತಹ ಅಕ್ಕಿನ ಅಂತ ಕೇಳ್ತಾರೆ. ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಕೂಡ ಮಾಡಿದ್ರು. ಅದನ್ನ ರಿವರ್ಸ್ ಆಗಿ ಕೇಳ್ಬಿಟ್ರೆ
ಅವ್ರ ಮನೆಯಲ್ಲಿ ದುಡ್ದಿರುವಂತ ದುಡ್ಡನ್ನ ತಂದ್ಬಿಟ್ಟು ಬಿಸ್ನೆಸ್ ಅಲ್ಲಿ ಮಾಡಿರೋ ದುಡ್ಡನ್ನ ತಂದ್ಬಿಟ್ಟು ರೈತರು ಸಾಲ ಮನ್ನಾ ಮಾಡಿದ್ರು ಅಂತ ಹೇಳಕ್ಕಾಗುತ್ತೆ? ಖಂಡಿತ ಸರ್, ಒಳ್ಳೆ ಒಂದು ಅದ್ಭುತವಾದ ಪ್ರಶ್ನೆ. ಕುಮಾರಣ್ಣ ಅವರು ಅವತ್ತು ಹೇಳಲಿಲ್ಲ, ಸಾಲ ಮನ್ನಾ ಮಾಡಿದಾಗ್ಲೂ ಹೇಳಿದ್ರು, ನಾನು ಒಂದು ಬಾರಿ ಬಿಜೆಪಿ ಜೊತೆ ಸಹಕಾರದಲ್ಲಿದ್ದೆ, ಒಂದು ಬಾರಿ ಕಾಂಗ್ರೆಸ್ ಅವ್ರ ಜೊತೆ ಇದ್ದು, 2 ಬಾರಿನೂ ನಾನು ರೈತರ ಸಾಲ ಮನ್ನಾ ಮಾಡಿದೆ. ಒಂದು ಜನಸಾಮಾನ್ಯರ ಕಟ್ಟಂತ ತೆರಿಗೆ ದುಡ್ಡ ಹೇಗೆ ಒಂದು ಹಣ ಕ್ರೋಢೀಕರಿಸಬಹುದು ಅಂತ ಹೇಳಿ ನಾನು ಅದ್ ಮಾಡಿದೆ ಅಂತ. ಇವತ್ತು ದೊಡ್ಡ ಹಾಲಲ್ಲಿ ಬೆಳೆದಿದ್ದಾರ ಅಕ್ಕಿ ಅಂತಂದ್ರೆ ಸರ್, ಈಗ ಅದಕ್ಕೊಂದು ಪ್ರೂಫ್ ಕೊಡ್ಬೇಕಲ್ವಾ? ಯಾವುದೇ ಆದ್ರೂ ಒಂದು ಹೇಳಿಕೆಗಳನ್ನ ಕೊಡ್ತಿದ್ದೀನಿ, ಒಂದು ಆರೋಪಿಸ್ತಿದ್ದೀನಿ. ಕುಮಾರಸ್ವಾಮಿ ಅವರು ಮಾಡಿರುವಂತ ಆರೋಪಗಳಿಗೆ ಪೆನ್ ಡ್ರೈವ್ ಅಲ್ಲಿ ಇರೋದನ್ನೆಲ್ಲ ಬಿಡುಗಡೆ ಮಾಡಿದ್ರಾ? ಸುಮ್ಮನೆ ಆರೋಪ ಮಾಡೋದ್ರಲ್ವಾ? ಕುಮಾರಣ್ಣ ಅವ್ರು ಹೇಳಿದ ಎಲ್ಲ ಒಂದು ಎಲ್ಲಿದೆ ಆರೋಪಗಳಿಗೆ ಎಲ್ಲಿ ಪ್ರೂಫ್? ಇವತ್ತು ರಾಜ್ಯಪಾಲರ ಹತ್ರಕ್ಕೆ ರಾಜ್ಯಪಾಲರ ಹತ್ರಕ್ಕೆ ನಿಮ್ಮ ವಿಚಾರಗಳು ಬಂದಾಗ ಮಾತ್ರ ಡಾಕ್ಯುಮೆಂಟ್ಗಳು ಬೇಡ, ಅವ್ರ ವಿಚಾರ ಬಂದಾಗ ಮಾತ್ರ ಡಾಕ್ಯುಮೆಂಟ್ ಬೇಕು. ಕುಮಾರಣ್ಣ ಅವರು ಅದನ್ನು ಕ್ಲಾರಿಫೈ ಮಾಡಿದ್ರಲ್ವಾ, ಪೆನ್ ಡ್ರೈವ್ ವಿಚಾರದಲ್ಲಿ ಕ್ಲಾರಿಫೈ ಮಾಡಿದ್ರಲ್ವಾ. ನಾನು ಯಾವ್ಯಾವ ಸದನದಲ್ಲಿ ಹೇಳ್ತೀನಿ ಅಂತಾರೆ, ರಾಜ್ಯಪಾಲರ ಹತ್ರಕ್ಕೆ ತಗೊಂಡೋದ್ರಲ್ಲ ಸರ್, ಕೃಷಿ ಇಲಾಖೆಯಿಂದ ತಗೊಂಡೋದ್ರು, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ತಗೊಂಡೋದ್ರು, ಸೇಮ್ ಪ್ರೂಫ್ ನೇ ರಾಜ್ಯಪಾಲರ ಹತ್ರ. ನಿನ್ನೆ ಒಂದು ಕುಮಾರಸ್ವಾಮಿ ಅವರು ಹೇಳಿದ್ರು, ಮೊನ್ನೆ ಕೂಡ ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಹತ್ರ ಸಾಕ್ಷಿಗಳಿದೆ ಅಂತ, ಸಾಕ್ಷಿಗಳು ಬಿಡುಗಡೆ ಮಾಡಿ. ರಾಮ ಅನ್ನೋದು ಬಿಜೆಪಿ ಅವ್ರ ಸೊತ್ತು ಅಲ್ಲ, ಕಾಂಗ್ರೆಸ್ ಅವ್ರ ಸೊತ್ತು ಅಲ್ಲ, ಇನ್ನೊಂದು ಜಾತ್ಯತೀತ ಪರಿವಾರದವ್ರದ್ದು. ಹಂಗೆ ಹೇಳೋರು ಆ ರೀತಿಯಾಗಿ ರಾಮ ಒಬ್ಬರು ಸೊತ್ತು ಅಂತ ಹೇಳೋರು ಬುದ್ಧಿ ಇಲ್ಲ ಅಂತ ಹೇಳ್ತೀನಿ ನಾನು ಅಷ್ಟೇ. ಒಂದು ಶ್ರೀರಾಮ ಟ್ರಸ್ಟ್ ಅವರು ಒಂದು ಮಂತ್ರಾಕ್ಷತೆ ವಿರುದ್ಧ ಅವ್ರ ಹೇಳಿಕೆಗಳನ್ನ ಕೊಟ್ಟಾಗ ಏನ್ ಮಾತಾಡ್ತಿದೀವಿ ಜನಪ್ರತಿನಿಧಿಗಳು ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಲ್ಲ ಸರ್. ಈಗ ಮಾಧ್ಯಮಗಳಿದೆ ಅಂತ ಅಂದಾಗ ನಾನು ಪ್ರತಿಯೊಂದಕ್ಕೂ ಒಂದು ಹೇಳಿಕೆಗಳನ್ನ ಕೊಟ್ಟು ಒಂದು ಮುಜುಗರಕ್ಕೀಡಾಗಂಥದ್ದು ಮಾಡೋದಾಗ್ಲಿ, ಜನರನ್ನ ಕಮ್ಯುನಲ್ ಒಂದು ದಾರಿ ದಿಕ್ತಪ್ಸ ಅಂತ ಕೆಲಸ ಮಾಡಿದಾಗ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಂತ ಅವಶ್ಯಕತೆ ಇತ್ತು, ಪ್ರೂಫ್ ಕೊಡ್ಬೇಕಲ್ವಾ? ಅಂದ್ರೆ ನಾನು ಹೇಳ್ತಿರೋದು, ಒಂದು ಅಕ್ಕಿ ವಿಚಾರದಲ್ಲಿ ಕೇಳಿದಾಗ ಒಂದು ಚಿಕ್ಕದಾಗಿ ಈ ರೀತಿ ಆಗಿದೆ, ಇಂಥ ಒಂದು ಊರಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗಿದೆ, ಈ ಒಂದು ಅನ್ನಭಾಗ್ಯದ ಅಕ್ಕಿನೇ ಸರ್. ಆಮೇಲೆ ಇನ್ನೊಂದು, ಅಷ್ಟು ಮಾತಾಡ್ಲಿಕ್ಕೂ ಮುಂಚೆ ಏನಾದ್ರೂ ಇವ್ರಿಗೆ ಒಂದು ನೈತಿಕತೆ ಇದೆಯಾ ಸರ್? ಅಕ್ಕಿ ವಿಚಾರದಲ್ಲಿ ಮಾತಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ಯಾಕೆಂದ್ರೆ 10 kg ಕೊಡ್ತೀನಿ ಅಂದ್ರೆ ಕೊಡಕ್ಕೆ ಆಗ್ಲಿಲ್ಲ ಕೊನೆಗೂ. ಆ ವಿಚಾರದಲ್ಲಿ ಅವ್ರು ಬಾಯಿ ಎತ್ತಬಾರ್ದಿತ್ತು ಸರ್. ಇವತ್ತು ಪುನಃ ಅವರೇ ತಗಲಾಕಂತಿದ್ರು. ಅದಕ್ಕೆ ಕುಮಾರಣ್ಣ ಅವ್ರು ಕೇಳಿದ್ದು, ನೀವೇನಾದ್ರೂ ಬೆಳೆದು ತಂದು ಕೊಡ್ತಿದ್ದೀರಪ್ಪ, ಇದ್ದಿದ್ದು ಕೊಡ್ತೀನಿ ಅಂದಿದ್ದೆ ನಿಮ್ ಕೈಲಿ ಕೊಡಕ್ ಆಗ್ತಿಲ್ಲ, ಎಲ್ಲಿಂದ ತಂದು ಕೊಡ್ತೀರಾ ಅಂತ 6 ತಿಂಗಳಿಂದನೂ ಕೇಳಿದ್ರು ಕುಮಾರಣ್ಣ.